ಇವರು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕೋಟಿ ಕುಳ. ಬಿಗ್ ಬಾಸ್ಗೆ ಹಲವು ಬಾರಿ 50 ಲಕ್ಷ ಸ್ಪಾನ್ಸರ್ ಮಾಡಿದಂಥ ಕೋಟ್ಯಾಧಿಪತಿ. ಆದ್ರೀಗ ಇದೇ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಐಟಿ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಂತೆ ಅವರ ಮುಂದೆಯೇ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದಾರೆ. ಸಿಜೆ ರಾಯ್ ಕಾನ್ಫಿಡೆಂಟ್ ಅನ್ನೋ ಬೃಹತ್ ಸಮೂಹ ಸಂಸ್ಥೆಗಳ ಚೇರ್ಮನ್, ರಿಯಲ್ ಎಸ್ಟೇಟ್ ಸೇರಿ ಹಲವು ಕಂಪನಿಗಳ ಒಡೆಯ. ಭಾರತ ಮಾತ್ರವಲ್ಲ, ವಿದೇಶಗಳಲ್ಲೂ ಹಲವು ಕಂಪನಿಗಳನ್ನ ಕಟ್ಟಿ ಬೆಳೆಸಿದ ಬಿಸ್ನೆಸ್ ಮ್ಯಾನ್. ಕನ್ನಡದ ಬಿಗ್ ಬಾಸ್ ಸೇರಿದಂತೆ ಹಲವು ರಿಯಾಲಿಟಿ ಶೋಗಳಿಗೂ ಸ್ಪಾನ್ಸರ್ ಮಾಡುತ್ತ, ಸ್ಪರ್ಧಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುತ್ತ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದವರು ಆದ್ರೀವತ್ತು ತಮ್ಮ ಕಚೇರಿಯಲ್ಲೇ ಎದೆಗೆ ಗುಂಡಿಟ್ಟುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಐಟಿ ಅಧಿಕಾರಿಗಳ ಮುಂದೆಯೇ ಸೂಸೈಡ್. ತನ್ನ ಕಚೇರಿಯಲ್ಲೇ ರಾಯ್ ಆತ್ಮಹತ್ಯೆ. ಬೆಂಗಳೂರಿನ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವ ಕಾನ್ಫಿಡೆಂಟ್ ಕಚೇರಿ ಮೇಲೆ ಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ತೆರಿಗೆ ವಂಚನೆ ಆರೋಪದ ಮೇಲೆ ಈ ಹಿಂದೆ ಹಲವು ಬಾರಿ ಐಟಿ ಇಲಾಖೆಯಿಂದ ನೋಟಿಸ್ ಕೂಡ ನೀಡಲಾಗಿತ್ತು. ಅದರಂತೆ ಇವತ್ತು ಅಧಿಕಾರಿಗಳ ತಂಡ ದಾಳಿ ಮಾಡಿ ಲೆಕ್ಕಪತ್ರಗಳ ಪರಿಶೀಲನೆ ನಡೆಸುತ್ತಿದ್ರು. ಐಟಿ ಅಧಿಕಾರಿಗಳ ದಾಳಿ ವಿಚಾರ ಗೊತ್ತಾಗ್ತಿದ್ದಂತೆ ರಾಯ್ ಕೂಡ ಕಚೇರಿಗೆ ಬಂದಿದ್ರು. ಬಂದ ಕೂಡಲೇ ಅಧಿಕಾರಿಗಳು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸ್ಥಳದಲ್ಲೇ ವಿಚಾರಣೆ ಮಾಡಿದ್ರು. ಈ ವೇಳೆ ಕೆಲ ದಾಖಲಾತಿಗಳನ್ನ ಅಧಿಕಾರಿಗಳು ಕೇಳಿದ್ದಾರೆ. ದಾಖಲಾತಿಗಳನ್ನ ತರೋದಾಗಿ ಹೇಳಿ ತಮ್ಮ ಕೊಠಡಿಗೆ ಹೋಗಿದ್ರು ರಾಯ್. ಈ ವೇಳೆ ಪಿಸ್ತೂಲ್ನಿಂದ ಫೈರ್ ಮಾಡಿಕೊಂಡಿದ್ದಾರೆ. ಕೂಡಲೇ ಗುಂಡಿನ ಶಬ್ದ ಕೇಳಿ ಅಧಿಕಾರಿಗಳು ಕೊಠಡಿ ಒಳಗೆ ತೆರಳಿದ್ದಾರೆ. ಅಷ್ಟರಲ್ಲಾಗಲೇ ರಾಯ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಕೂಡಲೇ ಅವರನ್ನು ನಾರಾಯಣ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆದರೆ ಅಷ್ಟರಲ್ಲಿ ರಾಯ್ ಪ್ರಾಣಪಕ್ಷಿ ಹಾರಿ ಹೋಗಿದೆ. ಐಟಿದು ರೇಡ್ ನಮ್ಮ ಇನಿಷಿಯಲ್ ರಿಪೋರ್ಟ್, ಯಾಕೆಂದ್ರೆ ಐಟಿ ಟೀಮ್ ಅವ್ರ ಜೊತೆಗೆ ನಮ್ಮ ಪೊಲೀಸ್ ಅವರು ಸಂಪರ್ಕಿಸ್ತಾ ಇದ್ದಾರೆ. ಅವರು ಈಗ ಸದ್ಯಕ್ಕೆ ಇಲ್ಲಿ ಯಾರಿಲ್ಲ. ಇನಿಷಿಯಲ್ ರಿಪೋರ್ಟ್ ಪ್ರಕಾರ 3 ದಿವಸದಿಂದ ಇಲ್ಲಿ ಐಟಿ ಟೀಮ್ ಅವರದ್ದು ಕ್ವೆಶ್ಚನಿಂಗ್ ನಡೀತಾ ಇತ್ತು. ಇನ್ನು ಘಟನೆ ಬಗ್ಗೆ ಐಟಿ ಅಧಿಕಾರಿಗಳು ಅಶೋಕ್ ನಗರ ಠಾಣೆಗೆ ಮಾಹಿತಿ ನೀಡಿದ್ರು. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಕೊಠಡಿಯ ಸಿಸಿ ಕ್ಯಾಮೆರಾ ದೃಶ್ಯಗಳು ಹಾಗೂ ಫೈರ್ ಮಾಡಿಕೊಂಡ ಪಿಸ್ತೂಲ್ ಅನ್ನ ವಶಕ್ಕೆ ಪಡೆದುಕೊಂಡ್ರು. ಪಿಸ್ತೂಲಿನಲ್ಲಿ 1 ಗುಂಡು ಹಾರಿರೋದು ಕನ್ಫರ್ಮ್ ಆಗಿದೆ. ಅಲ್ಲದೆ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳದಲ್ಲಿ ಎಫ್ಎಸ್ಎಲ್ ಸೋಕೋ ತಂಡ ಸ್ಯಾಂಪಲ್ಗಳನ್ನ ಸಂಗ್ರಹಿಸಿದೆ. ಸ್ಥಳದಲ್ಲಿ ಹಲವು ವಸ್ತುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದು, ಯಾವುದಾದ್ರೂ ಡೆತ್ ನೋಟ್ ಇದೆಯಾ, ಮೊಬೈಲ್ನಲ್ಲಿ ನೋಟ್ ಬರೆಯಲಾಗಿದೆಯಾ, ಯಾರಿಗಾದ್ರೂ ಮೆಸೇಜ್ ಕಳುಹಿಸಲಾಗಿದೆಯಾ ಅಂತ ಪರಿಶೀಲನೆ ನಡೆಸಲಾಗ್ತಿದೆ. ವಾಟ್ಸ್ಆಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಅನ್ನು ಕೂಡ ಪರಿಶೀಲನೆ ನಡೆಸಲಾಗ್ತಿದೆ. ಇನ್ನು ಘಟನೆ ಬಳಿಕ ದಾಳಿಯನ್ನ ಅರ್ಧಕ್ಕೆ ಮೊಟಕುಗೊಳಿಸಿರೋ ಐಟಿ ಅಧಿಕಾರಿಗಳು ಸ್ಥಳದಿಂದ ತೆರಳಿದ್ರು. ಭಾರೀ ಅನುಮಾನ ಹುಟ್ಟುಹಾಕಿದ ಆತ್ಮಹತ್ಯೆ. ಮೂಲತಃ ಕೇರಳದವರಾದ ಸಿಜೆ ರಾಯ್ ಹಿಂದೂಸ್ತಾನ್ ಪೆಟ್ರೋಲಿಯಂನಲ್ಲಿ ಕೆಲಸ ಮಾಡ್ತಿದ್ರು. 1997ರಲ್ಲಿ HPLD ಕೆಲಸ ತೊರೆದು ಬೆಂಗಳೂರಿನ HSR ಲೇಔಟ್ನಲ್ಲಿ ಲೇಔಟ್ ನಿರ್ಮಿಸುವ ಮೂಲಕ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಪ್ರವೇಶಿಸಿದ್ರು. ನಂತರ ಬೆಂಗಳೂರು ಮತ್ತು ಕೇರಳದ ಪ್ರಮುಖ ರಿಯಲ್ ಎಸ್ಟೇಟ್ ಡೆವಲಪರ್ಗಳಲ್ಲಿ ಒಂದಾಗಿ ಕಾನ್ಫಿಡೆಂಟ್ ಗ್ರೂಪ್ ಬೆಳೆಯಿತು. ರಿಯಲ್ ಎಸ್ಟೇಟ್ ಹೊರತಾಗಿ ಹೋಟೆಲ್, ಏವಿಯೇಷನ್, ಶಿಕ್ಷಣ ಮತ್ತು ಚಲನಚಿತ್ರ ನಿರ್ಮಾಣದಲ್ಲೂ ತಮ್ಮದೇ ಚಾಪು ಮೂಡಿಸಿದ್ರು. ಕೊಡುಗೈದಾನಿಯಂತಿದ್ದ ರಾಯ್ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೂ ನೆರವಾಗುತ್ತಿದ್ರು. ಇಂತಹ ವ್ಯಕ್ತಿ ಅದ್ಹೇಗೆ ಆತ್ಮಹತ್ಯೆಗೆ ಶರಣಾದ್ರು ಅನ್ನೋದು ಈಗ ಅನುಮಾನ ಮೂಡಿಸಿದೆ. ನನಗೆ ಈ ಸುದ್ದಿ ಕೇಳಿ ಅತ್ಯಂತ ದಿಗ್ಭ್ರಾಂತನಾದೆ. ಅದು ಒಂದು ದೊಡ್ಡ ಆಲದ ಮರ. ಅನೇಕ ಜನರಿಗೆ ಆಶ್ರಯನ್ನ ಕೊಟ್ಟು ಅನೇಕ ಕಷ್ಟ ಕಾರ್ಪಣ್ಯಗಳಲ್ಲಿ ಅವರು ಭಾಗಿಯಾಗಿದ್ರು. ವಿದೇಶಗಳಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮ. ಕಾರುಗಳು ಅಂದ್ರೆ ರಾಯ್ಗೆ ಪಂಚಪ್ರಾಣ. ಭಾರತ ಮಾತ್ರವಲ್ಲ, ದುಬೈ, ಅಬುದಾಬಿಯಲ್ಲೂ ರಿಯಲ್ ಎಸ್ಟೇಟ್ ಉದ್ಯಮ ಸ್ಥಾಪಿಸುವ ಮೂಲಕ ವಿಶ್ವಮಟ್ಟಕ್ಕೆ ತಮ್ಮ ಉದ್ಯಮ ಕೊಂಡೊಯ್ದಿದ್ದರು. ಅಲ್ಲದೆ ದುಬಾರಿ ಕಾರುಗಳು ಅಂದ್ರೆ ಸಖತ್ ಕ್ರೇಜ್. ರಾಯ್ ಬಳಿ ಬರೋಬ್ಬರಿ 12 ರೋಲ್ಸ್ ರಾಯ್ಸ್ ಕಾರುಗಳಿವೆ. ಅಲ್ಲದೆ ತಮ್ಮ ಮೊದಲ ಕಾರು ಸಿಕ್ಕ ವಿಡಿಯೋ ಹಂಚಿಕೊಂಡಿದ್ದ ಸಿಜೆ ರಾಯ್ ಮೊದಲ ಕಾರು ಹುಡುಕಿಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಟ್ಟಿದ್ರು. ಅಲ್ಲದೆ ಮಲಯಾಳಂನ ಬಿಗ್ ಬಾಸ್ನಲ್ಲಿಯೂ ಕಾನ್ಫಿಡೆಂಟ್ ಗ್ರೂಪ್ ಮೂಲಕ ಚಿರಪರಿಚಿತರಾಗಿದ್ದವರು. 2019ರ ಜುಲೈ 29ರಂದು
ಕರ್ನಾಟಕ ಖ್ಯಾತ ಉದ್ಯಮಿ ಹಾಗೂ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಮೂಲಕ ಉದ್ಯಮ ವಲಯದಲ್ಲಿ ಭಾರೀ ತಲ್ಲಣ ಸೃಷ್ಟಿಯಾಗಿತ್ತು. ಇದೀಗ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿಜೆ ರಾಯ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಯ್ ಆತ್ಮಹತ್ಯೆಗೆ ಕಾರಣವೇನು? ಇದಕ್ಕೆ ವೈಯಕ್ತಿಕ ಕಾರಣಗಳೇನಾದ್ರೂ ಇದೆಯಾ ಅಥವಾ ಐಟಿ ದಾಳಿಯೇ ಇದಕ್ಕೆಲ್ಲ ಕಾರಣವಾಯ್ತಾ ಅನ್ನೋದು ತನಿಖೆಯ ಬಳಿಕವಷ್ಟೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಕೆ ನೋಡೋದಕ್ಕೆ ಸುರಸುಂದರಿ. ತನ್ನ ಅಂದವನ್ನೇ ಬಂಡವಾಳ ಮಾಡಿಕೊಂಡವಳು ಮೂರು ಮದುವೆ ಆಗಿದ್ದಾಳೆ. 2 ಗಂಡಂದಿರಿಗೆ ಕೈಕೊಟ್ಟು 3ಯವನ ಜೊತೆ ಹಸೆಮಣೆ ಏರಿದ್ದಾಳೆ. ಬ್ಯಾಂಗಲ್ ಬಂಗಾರಿ ಕಣ್ಣಲ್ದೆ ಕೊಲ್ತಾಳೆ ಕಾಮ ಕಸ್ತೂರಿ. ಸುಬ್ಬಿ ಸುಬ್ಬಿ ಸುಬ್ಬಾಲೆ ಸುಧಾರಾಣಿ ಬೀಸ್ತಾಳೆ ಪ್ರೇಮ ಬಲೆ. ಯಬ್ಬಿ ಯಬ್ಬಿ ಯಬ್ಬಿ, ಏನ್ ಸಾಂಗು, ಏನ್ ಲಿಪ್ಸಿಂಕು. ಒಂದ್ರಲ್ಲಿ ಕೈ ತುಂಬಾ ಬಳೆ ಹಾಕೊಂಡು ನುಲಿತಿದ್ದಾಳೆ, ಮತ್ತೊಂದ್ರಲ್ಲಿ ಫ್ರೀ ಹೇರ್ ಬಿಟ್ಕೊಂಡು ಹುಡುಗರ ಮನದಲ್ಲಿ ಕಚಗುಳಿ ಇಡ್ತಾಳೆ. ಹಿಂಗೆ ವಿಡಿಯೋ ಮಾಡಿಯೇ ಮೂವರ ಬದುಕಲ್ಲಿ ಕುಂಟೆ ಪಿಲ್ಲೆ ಆಡಿದ್ಲು. ಅಯ್ಯಯ್ಯಯ್ಯೋ, ನಗ್ತವಳು ಅಂತ ರೀಲ್ಸ್ ಮಾಡ್ಕೊಂಡೆ ಪ್ರಾಯದ ಹುಡುಗರ ಹೃದಯದಲ್ಲಿ ಕುಣಿದಾಡ್ತಾವಳೆ. ಇವಳ ರಂಗೀಲ ಬಲೆಗೆ ಬಿದ್ದವರು ಕಾಸು ಹೋಯ್ತು, ಬದುಕು ಹಾಳಾಯ್ತು ಅಂತ ಕಣ್ಣೀರಿಡುತ್ತಿದ್ದಾರೆ. ಕಣ್ಣಲ್ಲೇ ಕಿಚ್ಚಾಯಿಸೋಗಿ ಕಾಮ ಕೋಮಲೆ ಅಂತಿಂತವಳಲ್ಲ. ಇವಳ ರಂಗ್ಬಿರಂಗಿ ಆಟಕ್ಕೆ ಮೂವರ ಬದುಕು ಮೂರಾ ಬಟ್ಟೆಯಾಗಿದೆ. 8 ಬ್ಯೂಟಿಯನ್ನೇ ಅಸ್ತ್ರ ಮಾಡಿಕೊಂಡವಳು ಹುಡುಗರ ಪಾಲಿನ ಕನಸಿನ ರಾಣಿಯಾಗಿದ್ಲು. ಒಬ್ಬನನ್ನ ಪ್ರೀತಿಸಿ ಮದುವೆ ಆಗೋದು, ಆಮೇಲೆ ಅವನಿಗೆ ಕೈಕೊಟ್ಟು ಡೆಲಿವರಿ ಬಾಯ್ ಜೊತೆ ಡಿಂಗ್ ಡಾಂಗ್ ಆಡೋದು, ಆಮೇಲೆ ಅವನು ಬೋರಾದ ಅಂತ ಮತ್ತೊಬ್ಬನ ಜೊತೆ ಹಸೆ ಮಣೆಗೇರೋದು, ಅವನು ಬಿಟ್ಟು ಇವನು ಬಿಟ್ಟು ಇವನ್ ಯಾರು ಅಂತ ಮೂವರ ಜೊತೆ ಪಲ್ಲಂಗಾಗೇರಿದವಳ ವಿರುದ್ಧ ಹಳೆ ಗಂಡಂದಿರು ರೊಚ್ಚಿಗೆದ್ದಿದ್ದಾರೆ. ಈಕೆ ಹೆಸರು ಸುಧಾರಾಣಿ ಅಂತ. ಒಂಥರ ಪ್ರಾಯದ ಹುಡುಗರ ಪಾಲಿನ ಕಾಮರಾಣಿ ಇದ್ದಂತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಹಣಬಿ ಗ್ರಾಮದ ಸುಧಾರಾಣಿಗೆ ಮದುವೆ ಆಗೋದೇ ಖಯಾಲಿ. ವಯಸ್ಸು 31 ಆದ್ರೂ ಇವಳ ಚಿಣಿಮಿಣಿ ಚಿತ್ರಾಂಗಿಣಿ ಆಟ ನಿಂತಿಲ್ಲ. 8 ವರ್ಷದ ಹಿಂದೆ ಹೀರೇಗೌಡ ಅನ್ನೋನ ಜೊತೆ ಹಸೆ ಮಣೆಗೇರಿದ್ಲು. ಮನೆಯವರೇ ಮುಂದೆ ನಿಂತು ಮದುವೆ ಸಹ ಮಾಡಿದ್ರು. ಇವರ ದಾಂಪತ್ಯದ ಫಲವಾಗಿ 2 ಮಕ್ಕಳು ಕೂಡಾಗಿದ್ದಾರೆ. ದಿನಗಳು ಉರುಳುತ್ತಿದ್ದಂತೆ ಗಂಡ ಹೆಂಡತಿ ಮಧ್ಯೆ ವಿರಸ ಶುರುವಾಗಿತ್ತು. ಸಣ್ಣ ಸಣ್ಣ ವಿಷಯಕ್ಕೂ ಗಲಾಟೆ ನಡೆಯುತ್ತಿತ್ತು. ಬುಲೆಟ್ ಓಡಿಸೋಕೆ ಬರಲ್ಲ ಅಂತ ಬಿಟ್ಟೋದ ಪತ್ನಿ. ಸರ್ ಅವ್ಳು ಬಾಯ್ ಬಿಟ್ಟು ಸುಳ್ಳು ಸರ್ ಅವಳು. ನೀನು ಒಬ್ಬನ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊಂತೀನಿ, ಇನ್ನೊಂದು ಕಾರ್ ಓಡ್ಸಕ್ ಬರ್ತದ, ಬುಲೆಟ್ ಓಡ್ಸಕ್ ಬರ್ತದ ಅಂದ್ಬಿಟ್ಟು ಅವಳು ಅದಕ್ಕೆ ಬಿಟ್ಟಿರೋದು. ಶಿವ ಶಿವ, ಎಂತೆಂತ ವಿಷಯಕ್ಕೆಲ್ಲ ಹೆಂಡತಿಯರು ಬಿಟ್ಟು ಹೋಗ್ತಾರೆ ನೋಡಿ. ಗಂಡ ಹೊಡಿತಾನೆ ಅಂತಾನೋ, ಮನೆಯಲ್ಲಿ ಕಾಟ ಕೊಡ್ತಾನೆ ಅಂತಾನೋ ಬಿಟ್ಟೋಗೋರನ್ನ ನೋಡಿದ್ದೇವೆ. ಆದ್ರಿವಳು ಗಂಡನಿಗೆ ಕಾರು ಬುಲೆಟ್ ಓಡಿಸೋಕ್ ಬರಲ್ಲ ಅಂತ ಹೊತ್ತಿಲು ದಾಟಿ ಎಸ್ಕೇಪ್ ಆಗಿದ್ಲು. ನಾನು ಬಿಟ್ಟೆ 3 ವರ್ಷ ಆಗತ್ತೆ. ಅವಳು ಸಮಾಧಾನದಾಗ ಬರ್ತೀನಿ ಅಂತ ಹೇಳ್ದವಳು ಇವಾಗ ಕಣ್ಣು ಕಾಣಿಸ್ಕೊಂತಾರದು ನನಗೆ. ಅವಳು ಸರ್ ಅವ್ಳು ಬಾಯ್ ಬಿಟ್ಟು ಸುಳ್ಳು ಸರ್ ಅವಳು, ಬಾಯ್ ಬಿಟ್ಟು ಸುಳ್ಳು. ಅವ್ಳು ಮದುವೆ ಆಗೋದು ಯೂಸ್ ಮಾಡ್ಕೊಂಡು ಅವನ ಹತ್ರ ದುಡ್ಡು ಕಿತ್ಕೊಳ್ಳೋದು ಓದ್ತಾ ಇರೋದು. ಗಂಡ ಸತ್ತಾಗ ಅಂತ ಹೇಳ್ಕೊಂಡ್ಬಿಟ್ಟವಳು ಆಲ್ರೆಡಿ. ಅವಳು ಅಲ್ಲಿ ಬುಲೆಟ್ ಓರ್ಸನ್ನೇ ಕಟ್ಕೊಬೇಕಾಯ್ತು. ಅವಳು ಅವತ್ತು ನಿಮ್ಮನ್ನು ಕಾರ್ ಓಡ್ಸಕ್ಕೆ ಬರಲ್ಲ, ಬುಲೆಟ್ ಓಡ್ಸಕ್ಕೆ ಬರಲ್ಲ ಅಂತೆ, ಅದಕ್ಕೆ ಬಿಟ್ಟಿರೋದು. ನನ್ನ ಮಕ್ಕಳು ನಾನು ಕರ್ಕೊಂಡು ಹೊರಟಿರ್ತೀನಿ, ಅವ್ರ ಪಾಡು ಎಲ್ಲ ನಾ ಮಾಡ್ಕೊಂಡು. ಮೊದಲ ಗಂಡನಿಗೆ ಗೋಲಿ, ಡೆಲಿವರಿ ಬಾಯ್ ಜೊತೆ ಜಾಲಿ. ಮೊದಲ ಗಂಡನಿಗೆ ಗೋಲಿ ಹೊಡೆದ ಸುಧಾರಾಣಿ ಡೆಲಿವರಿ ಬಾಯ್ಗೆ ಗಾಳ ಹಾಕಿದ್ದಾಳೆ. ಅನಂತಮೂರ್ತಿಯನ್ನು ಡೆಲಿವರಿ ಬಾಯ್ಗೆ ಗಾಳ ಹಾಕಿದವಳು ಕಣ್ಣಲ್ಲದೆ ಕಿರಿಗಿಟ್ಲೆ ಹೊಡೆಸಿದ್ಲು. ರಾತ್ರಿ ಹಗಲು ಎನ್ನದೆ ಡೆಲಿವರಿ ಮಾಡ್ಕೊಂಡಿದ್ದವನ ಬಾಳಿಗೆ ಈಕೆ ಸಿಕ್ಕಿದ್ದೇ ಪಂಚಾಮೃತವಾಗಿತ್ತು. ಹೀಗಾಗಿ ಹಿಂದೆ ಮುಂದೆ ವಿಚಾರಿಸದೆ ಆಂಟಿ ಮೌಡಿಗೆ ಕ್ಲೀನ್ ಬೋಲ್ಡ್ ಆಗಿ ಹೋಗಿದ್ದ. ನನ್ನ ಗಂಡ ಸಾವನ್ನಪ್ಪಿದ್ದಾನೆ, ಹೀಗಾಗಿ ನೀನೇ ನನ್ನ ಬದುಕಿಗೆ ಆಸರೆಯಾಗಿರಬೇಕು ಅಂತಿದ್ಲು. ಇದನ್ನ ಕೇಳ್ತಿದ್ದಂತೆ ಅನಂತಮೂರ್ತಿಯ ಅನುರಾಗ ಸಂಗಮ ಶುರುವಾಗಿತ್ತು.
ಎರಡನೇ ಮದುವೆ ಆದವಳು ಇವನ ಜೊತೆಗಾದ್ರೂ ನೆಟ್ಟಗಿದ್ಲ, ಅದು ಇಲ್ಲ. 1 ವರ್ಷ ಪೋಲಿ ಆಟ ಆಡ್ಕೊಂಡಿದ್ದವಳು ಅನಂತನ ಬಾಳಲ್ಲಿ ಅರಗಿಣಿಯಾಗಿ ಮೆರೆದಾಡಿದ್ಲು. ಯಾವಾಗ ಇವನ ಸಂಘವು ಸಾಕಾಯ್ತು ಅನ್ನಿಸ್ತು, ಡೆಲಿವರಿ ಬಾಯ್ನ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಿದ್ದಾಳೆ. ಹೋಗೋಳು ಹೋದ್ಲು, ಬರಿಗೈಯಲ್ಲಿ ಹೋದ್ಲ, ಅದು ಇಲ್ಲ. ಅನಂತನಿಂದ 15ರಿಂದ 20 ಲಕ್ಷ ಗೀಸ್ಕೊಂಡು ಎಸ್ಕೇಪ್ ಆಗಿದ್ದಾಳಂತೆ. ಮಗುಗೆ ಬರ್ತ್ಡೇ ಮಾಡಬೇಕಂತ ಅಮೌಂಟ್ ಕೇಳಿದರು, ಕೊಟ್ಟು 20,000 ನಾನು ಕೊಟ್ಟಿದ್ದೆ. ನಂತರ ಈ ಥರ ಕೊಡ್ತೀನಿ ವಾಪಸ್ ಅಂತ ಹೇಳಿದರು. ಸರಿ ಮೇಡಮ್ ಆಯಿತು ಅಂತ ಸುಮ್ಮನೆ ಇದೆ. ಈ ಥರ ಅವರೇ ಈ ಥರ ಇಷ್ಟಪಟ್ಟಿದ್ರು, ಮದುವೆ ಆಗೋಣ ಅಂದರು. ನನ್ನ ಗಂಡ ತಿರೋಗಿದ್ದಾನೆ ಅಂತ ಹೇಳಿದರು. ಸರಿ ಮೇಡಮ್, ಸರಿ ನಮ್ಮ ಆಯಿತು ಅಂತ ಒಂದು ವಿಧವೆಗೆ ಬಾಳೆ ಕೊಡೋಣ ಅಂತ ನಾನು ಮನ್ಸು ಮಾಡಿದೆ. ಆಮೇಲೆ ಈ ಥರ ನಂಗೆ ಮಾವನಿಗೆ ಆಪ್ರೇಷನ್ಗೆ ದುಡ್ಡು ಬೇಕು, ಅದಕ್ಕೆ ಬೇಕು, ಇದಕ್ಕೆ ಬೇಕು ಅಂತ ನನ್ನ ಹತ್ರ ಏನಿಲ್ಲ ಅಂದರೂ ಒಂದು 24 ಲಕ್ಷದವರೆಗೂ ದುಡ್ಡು ಇಸ್ಕೊಂಡಿದ್ದಾರೆ. ನಮಗೂ ಅನ್ಯಾಯ ಆಗಿದೆ. ನನ್ನ ದುಡ್ಡು ನನಗೆ ಕೊಟ್ಟರೆ ಸಾಕು ಸರ್, ನಾವು ರಾಜಿ ಆಗಿದ್ದೀವಿ. ನನ್ನ ದುಡ್ಡು ನನಗೆ ಕೊಟ್ಟರೆ ಸಾಕು, ನನ್ನ ಪಾಡು ನಾನು ಇರ್ತೀನಿ ಸರ್. ಇಬ್ಬರಿಗೆ ಕೈ ಕೊಟ್ಲು, ಮತ್ತೊಬ್ಬನ ಜೊತೆ ಜೈ ಅಂದ್ಲು. ಯಾವಾಗ ಇಬ್ಬರಿಗೆ ಕೈ ಕೊಟ್ಲು, ಮತ್ತೊಬ್ಬನ ಸಂಘ ಬೆಳೆಸಿದ್ದಾಳೆ. ಕನಕಪುರ ಮೂಲದ ಮತ್ತೊಬ್ಬ ವ್ಯಕ್ತಿಯನ್ನ ಬಲೆಗೆ ಕೆಡಕೊಂಡು ಮದುವೆಯಾಗಿದ್ದಾಳೆ. ಆತನಿಗೆ ಈಕೆಯ ಹಿನ್ನೆಲೆ ಮುನ್ನೆಲೆ ಏನೂ ಗೊತ್ತಿಲ್ಲ. ಇವನ ಬಳಿ ಅದೇನ್ ಕತೆ ಕಟ್ಟಿದ್ದಾಳೋ ಗೊತ್ತಿಲ್ಲ. ಇವನ ಜೊತೆಗೂ ಹಾರ ಹಾಕೊಂಡು ಸಪ್ತಪದಿ ತುಳಿದಿದ್ದಾಳೆ. ಯಾವಾಗ ಸುಧಾರಾಣಿಯ ಕಳ್ಳಾಟ ಬಯಲಾಯ್ತೋ, ಇಬ್ಬರು ಗಂಡಂದಿರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮೊದಲನೇ ಗಂಡ ನನ್ನ ಮಕ್ಕಳನ್ನ ನನ್ನ ಬಳಿ ಕಳಿಸಿ ಅಂತಿದ್ರೆ, ಎರಡನೇ ಗಂಡ ನನ್ನ ಹಣವನ್ನ ನನಗೆ ಕೊಡಿಸಿ ಅಂತಿದ್ದಾನೆ. ಇನ್ನು ಮೂರನೇ ಗಂಡನ ಕಥೆ ಏನು ಅನ್ನೋದು ಆ ದೇವರೇ ಬಲ್ಲ. ಒಟ್ನಲ್ಲಿ ಮದುವೆ ಹೆಸರಲ್ಲದೆ ಕಳ್ಳಾಟ ಆಡಿದವಳು ಇಬ್ಬರ ಬದುಕಿಗೆ ಕೊಳ್ಳಿಗಿಟ್ಟಿದ್ದು ಮಾತ್ರ ದುರಂತ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ. ಅವರಿಬ್ಬರ ನಿಶ್ಚಿತಾರ್ಥ ಆಗಿ 6 ತಿಂಗಳಾಗಿತ್ತು. ಇವತ್ತು ರಿಸೆಪ್ಷನ್, ನಾಳೆ ಮದುವೆ. ಹೀಗಾಗಿ ಕಲ್ಯಾಣ ಮಂಟಪಕ್ಕೆ ಹೊರಟಿದ್ದ ವರನಿಗೆ ಹುಡುಗಿಯ ಮಾಜಿ ಲವರ್ ಬಿಗ್ ಶಾಕ್ ಕೊಟ್ಟಿದ್ದಾನೆ. ರಸ್ತೆ ಮಧ್ಯೆಯೇ ನರಕ ತೋರಿಸಿದ್ದಾನೆ. ಚೌಟ್ರಿ ಬರಬೇಕಾದ್ರೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದಾರೆ. ಅದರಿಂದ ಈ ಮದುವೆನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಎಲ್ಲವೂ ಸರಿಯಾಗಿದ್ರೆ ಇಷ್ಟೊತ್ತಿಗೆ ಈತ ಹಸಮಣೆಯಲ್ಲಿರಬೇಕಿತ್ತು. ಗುರು ಹಿರಿಯರು ನಿಶ್ಚಯಿಸಿದ ಹುಡುಗಿ ಜೊತೆ ಕೈ ಹಿಡ್ಕೊಂಡು ಹೆಜ್ಜೆ ಹಾಕಬೇಕಿತ್ತು. ಆದ್ರೀಗ ಆಸ್ಪತ್ರೆ ಬೆಡ್ ಮೇಲೆ ನರಳಾಡ್ತಿದ್ದಾನೆ. ವಧುವಿನ ಮಾಜಿ ಪ್ರಿಯಕರಣ ಕೆಂಗಣ್ಣಿಗೆ ಗುರಿಯಾದವ ರಕ್ತದ ಮಡುವಲ್ಲಿ ಒದ್ದಾಡ್ತಿದ್ದಾನೆ. ನಾನು ಪ್ರೀತಿಸಿದ ಹುಡುಗಿಯನ್ನ ಇನ್ನೊಬ್ಬ ಮದುವೆ ಆಗೋದಕ್ಕೆ ಬಿಡಲ್ಲ ಅಂತ ರಿಸೆಪ್ಷನ್ ದಿನವೇ ಅಟ್ಟಹಾಸ ಮೆರೆದಿದ್ದಾನೆ. ಆರತಕ್ಷತೆಗೆ ಬರ್ತಿದ್ದ ವರನನ್ನ ಅಡ್ಡ ಹಾಕಿದ ಹಂತಕರು ನಡು ರಸ್ತೆಯಲ್ಲಿ ರಕ್ತದ ಕೋಡಿ ಹರಿಸಿದ್ದಾರೆ. ಕಲ್ಯಾಣ ಮಂಟಪಕ್ಕೆ ಹೊರಟಿದ್ದ ವರನನ್ನ ಆಸ್ಪತ್ರೆ ಸೇರುವಂತೆ ಮಾಡಿದ್ದಾರೆ. ಮಾಜಿ ಪ್ರಿಯಕರಣ ಸಿಟ್ಟು, ವರನಿಗೆ ಕಾದಿತ್ತು ಆಪತ್ತು. ರಿಸೆಪ್ಷನ್ಗೆ ಹೊರಟ ವರನಿಗೆ ರಕ್ತಾಭಿಷೇಕ. ಮದುವೆ ಅನ್ನೋದು ಪ್ರತಿಯೊಬ್ಬರ ಕನಸು. ಹಾಗೆ ಮದುವೆ ಆಗಬೇಕು, ಹೀಗೆ ಮದುವೆ ಆಗಬೇಕು ಅಂತ 10 ಕನಸು ಕಟ್ಕೊಂಡಿರ್ತಾರೆ. ಲಕ್ಷ ಖರ್ಚು ಮಾಡಿ ಎಲ್ಲ ರೆಡಿ ಮಾಡ್ತಾರೆ. ಈತ ಕೂಡ ಇಂಥದ್ದೇ ಕನಸು ಕಂಡಿದ್ದ. ಮನೆಯವರೇ ಮದುವೆ ನಿಶ್ಚಯಿಸಿದ್ರಿಂದ ಕುಟುಂಬಸ್ಥರೆಲ್ಲ ಸೇರ್ಕೊಂಡು ಅದ್ಧೂರಿ ಮದುವೆ ಮಾಡ್ತಿದ್ರು. ಕಲ್ಯಾಣ ಮಂಟಪದಲ್ಲಿ ಎಲ್ಲ ರೀತಿಯ ತಯಾರಿ ಕೂಡ ಆಗ್ತಿತ್ತು. ಇನ್ನೇನು ವಧುವರರು ಬಂದಿದ್ರೆ ಆರತಕ್ಷತೆ ಶುರುವಾಗ್ತಿತ್ತು. ಆದರೆ ಅಷ್ಟೊತ್ತಿಗಾಗಲೇ ನಡೆಯಬಾರದ ಘಟನೆ ನಡೆದೋಗಿದೆ. ಕಲ್ಯಾಣ ಮಂಟಪಕ್ಕೆ ಬರ್ತಿದ್ದ ವರನನ್ನ ರಕ್ತದ ಮಡುವಿನಲ್ಲಿ ಕೆಡವಿದ್ದಾರೆ. ಈತನ ಹೆಸರು ರವೀಶ್ ಅಂತ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಕುಣಗಳ್ಳಿ ಗ್ರಾಮದ ನಿವಾಸಿ. 6 ತಿಂಗಳ ಹಿಂದೆ ಹೊಸ ಅಣಗಳ್ಳಿ ಗ್ರಾಮದ ನಯನ ಅನ್ನೋ ಹೆಣ್ಮಗಳ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ಮನೆಯವರೇ ಹುಡುಗಿ ನೋಡಿದ್ರಿಂದ ಎಲ್ಲರೂ ಖುಷಿಯಾಗಿಯೇ ಇದ್ರು. ಆದರೆ ಕೆಲವು ತಿಂಗಳಿಂದ ರವೀಶ್ಗೆ ಬೆದರಿಕೆ ಕರೆಗಳು ಬರ್ತಿದ್ವಂತೆ. ನೀನು ನಯನ ಜೊತೆ ಮದುವೆ ಆಗಬಾರ್ದು, ಒಂದ್ ವೇಳೆ ಮದುವೆ ಆಗಿದ್ದೇ ಆದ್ರೆ ನಿನ್ನನ್ನ ಮುಗಿಸ್ತೀನಿ ಅಂತ ಬೆದರಿಕೆ ಹಾಕ್ತಿದ್ನಂತೆ. ಆದರೆ ರವೀಶ್ ಮಾತ್ರ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿರಲಿಲ್ಲ. ಪದೇ ಇದೇ ರೀತಿಯ ಕರೆಗಳು ಬರ್ತಿದ್ರಿಂದ ನಯನ ಬಳಿ ಹೇಳಿದ್ದಾನೆ, ಯಾರೋ ಈ ರೀತಿ ಬೆದರಿಕೆ ಹಾಕ್ತಿದ್ದಾನೆ ಅಂತ. ಆಗ ನಯನ ಇರೋ ವಿಷಯ ಹೇಳಿದ್ದಾಳೆ. ನನಗೂ ದರ್ಶನ್ ಅನ್ನೋನಿಗೂ ಸ್ನೇಹವಿತ್ತು, ಆದ್ರೀಗ ಇಬ್ಬರು ಸಂಪರ್ಕದಲ್ಲಿಲ್ಲ. ಅವನಿಂದ ಬ್ರೇಕಪ್ ಆಗಿಯೇ ತುಂಬ ದಿನ ಆಗಿದೆ ಎಂದಿದ್ಲಂತೆ. ಹೀಗಾಗಿ ಏನೇ ಆದ್ರೂ ನಯನಾಳನ್ನೇ ಮದುವೆ ಆಗ್ತೀನಿ ಅನ್ನೋ ನಿರ್ಧಾರ ಮಾಡಿದ್ದ. ಮದುವೆ ಕ್ಯಾನ್ಸಲ್ ಮಾಡುವಂತ ಬೆದರಿಕೆ ಮಾಡಿದ್ದ. ಸೊ ನಾನು ಅದನ್ನು ತಮ್ಮಸಿಗೆ ಹೇಳ್ತಾ ಇದ್ದಾರೆ ಬೆದರಿಕೆ ಅಂದರೆ ಏನೋ ಸುಮ್ಮನೆ ಹೇಳ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಇಷ್ಟು ಮಟ್ಟಕ್ಕೆ ಹೋಗಿ ಕೊಲೆ ಮಾಡೋಂಥ ಮಟ್ಟಕ್ಕೆ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ.
ಹುಡುಗ ಹುಡುಗಿ ಖುಷಿಯಾಗಿದ್ರಿಂದ ಮನೆಯವರೆಲ್ಲ ಮದುವೆ ತಯಾರಿ ಮಾಡಿಕೊಂಡಿದ್ದಾರೆ. ಕೊಳ್ಳೇಗಾಲ ಪಟ್ಟಣದ ವೆಂಕಟೇಶ್ವರ ಮಹಲ್ನಲ್ಲಿ ಇವತ್ತು ಮದುವೆ ಮುಹೂರ್ತ ಫಿಕ್ಸ್ ಮಾಡಿದ್ರು. ನಿನ್ನೆ ಸಂಜೆ ಆರತಕ್ಷತೆ ಇದ್ದಿದ್ರಿಂದ ಸ್ನೇಹಿತರ ಜೊತೆ ಹುಟ್ಟೂರಿನಿಂದ ಕಾರ್ನಲ್ಲಿ ಬರ್ತಿದ್ದ. ಇದನ್ನೇ ಕಾದು ಕೂತಿದ್ದ ಕಿಡಿಗೇಡಿಗಳು ಕೊಳ್ಳೇಗಾಲದ ಎಂಜಿಎಸ್ವಿ ಕಾಲೇಜು ರಸ್ತೆಯಲ್ಲಿ ಬರ್ತಿದ್ದಂತೆ ಅಡ್ಡ ಹಾಕಿದ್ದಾರೆ. ಏಕಾಏಕಿ ರವೀಶ್ ಮೇಲೆ ಮುಗಿಬಿದ್ದವರು ಮನಸೋ ಇಚ್ಛೆ ಚಾಕು ಚುಚ್ಚಿದ್ದಾರೆ. ಈ ಹುಡುಗಿನ ಪೂರ ಸಂಪೂರ್ಣವಾಗಿ ನಂಬಿಕೊಂಡು ಮದುವನ್ನು ಮುಂದುವರಿಸೋದು. ಹಾಗಾಗಿ ನನ್ನ ಬರಬೇಕಾದ್ರೆ ಹುಡುಗಳಿಂದೂ ಅಟ್ಯಾಕ್ ಮಾಡಿದ್ರೆ ಜೊತೆಗೆ ಎಂಜಸ್ ಹತ್ರ ಬಂದು ಕಾರ್ಲಿ ಅವನ್ನ ಅಟ್ಯಾಕ್ ಮಾಡಿ ಚಾಕ್ ಹಾಕಕ್ ಪ್ರಯತ್ನ ಮಾಡಿದ್ರೆ ಆಗ ಚಾಕ್ ಹಾಕ ಮಿಸ್ ಕೈ ಲೆಫ್ಟ್ ಸೈಡ್ ಕೈಗೆ ಏಟಾಗಿದೆ. ಇಷ್ಟಕ್ಕೆಲ್ಲ ನಯನಾಳ ಮಾಜಿ ಪ್ರೇಮಿ ದರ್ಶನ್ನೇ ಕಾರಣ ಅಂತ ಆರೋಪಿಸಲಾಗ್ತಿದೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಿಡಿಗೇಡಿಗಳ ಹಿಂದೆ ಬಿದ್ದಿದ್ದಾರೆ. ಈಗಾಗಲೇ ತಂಡ ಕಾರ್ಯಪ್ರವೃತ್ತವಾಗಿದೆ. ಇದ್ರ ಬಗ್ಗೆ ಒಂದು ದೂರು ದಾಖಲಾಗಿದೆ. ತನಿಖೆ ಮುಂದುವರಿತಾ ಇದೆ. ಸದ್ಯದಲ್ಲೇ ಆರೋಪಿನೂ ಕೂಡ ಪತ್ತೆನ ಹಚ್ಚುತ್ತಿದ್ದೀವಿ. ಇನ್ನೇನು ಕೂಡ ಸುಮಾರು ದಿನದಿಂದ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದ ಅಂತ ಹೇಳಿ ವಿಚಾರಣೆಯಿಂದ ಕಂಡು ಬಂದಿದೆ. ಅದನ್ನು ಪೊಲೀಸ್ಗಾಗಲಿ ಯಾರಿಗೂ ತಿಳಿಸಿಲ್ಲ ಅವರು. ಹುಡುಗನಿಗೆ ಜೀವ ಭಯ, ಮುರಿದು ಬಿತ್ತು ಮದುವೆ. ಯಾವಾಗ ವರನಿಗೆ ಚಾಕು ಹಾಕಿದ್ರೂ ರವೀಶ್ ಬೆಚ್ಚಿಬಿದ್ದಿದ್ದಾನೆ. ಈ ಮದುವೆ ನನಗೆ ಬೇಡ ಅಂತ ಕಡ್ಡಿ ಮುರಿದಂತೆ ಹೇಳ್ತಿದ್ದಾನೆ. ಹೀಗಾಗಿ ಆಸ್ಪತ್ರೆಗೆ ಬಂದಿದ್ದ ನಯನ ರವೀಶ್ನನ್ನ ಮನವೊಲಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ದಾಳೆ. ಈ ವೇಳೆ ನನ್ನ ಕೈ ಬಿಡಬೇಡ, ಕೊನೆವರೆಗೂ ನಿನ್ನ ಜೊತೆಗಿರ್ತೀನಿ ಅಂತ ಕಣ್ಣೀರಿಟ್ಟಿದ್ದಾಳೆ. ಆದರೆ ರವೀಶ್ಗೆ ಜೀವಭಯ ಕಾಡೋದಕ್ಕೆ ಶುರುವಾಗಿದೆ. ಮದುವೆ ದಿನವೇ ಚಾಕು ಹಾಕಿದ್ದಾನೆ. ಅಪ್ಪಿತಪ್ಪಿ ಮದುವೆಯಾದ್ರೆ ಮುಂದೇನು ಮಾಡ್ತಾನೋ ಅನ್ನೋ ಯೋಚನೆ ಶುರುವಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಮದುವೆಯಾಗಲ್ಲ ಎಂದಿದ್ದಾನೆ. ಆ ಹುಡುಗನೇ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ಅದರಿಂದ ನಾನು ಈ ಮದುವೆನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ತೊಂದರೆ ಕೊಡ್ತೀನಿ ನಿಮಗೆ, ಮದುವೆ ಆದರೆ ನಿಮಗೆ ಯಾವತ್ತೂ ನಿಮ್ಮದಾಗಿ ಇರಕ್ಕೆ ಬಿಡಲ್ಲ ಅಂತ ಕೂಡ ಹೇಳಿದ್ದು. ಒಟ್ನಲ್ಲಿ ಮಾಜಿ ಪ್ರಿಯಕರನ ಹುಚ್ಚಾಟಕ್ಕೆ ಮದುವೆಯೇ ಮುರಿದು ಬಿದ್ದಿದೆ. ಪ್ರಾಯದ ವಯಸ್ಸಲ್ಲಿ ಮಾಡಿದ ಪ್ರೀತಿ ಹೆಣ್ಮಗಳ ಬದುಕಿಗೆ ಕಂಟಕವಾಗಿದೆ. ಇಷ್ಟವಿಲ್ಲ ಅಂದ್ರೂ ಜಿದ್ದಿಗೆ ಬಿದ್ದು ರಕ್ತ ಹರಿಸಿದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಎಂಎಸ್ ನಂದೀಶ್, ನ್ಯೂಸ್ 18 ಚಾಮರಾಜನಗರ. ಅದು ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದ ನೆಮ್ಮದಿಯ ಸಂಸಾರ. ಆದ್ರೆ ತಂಗಿಯ ಪ್ರೀತಿ ವಿಷಯಕ್ಕೆ ಸಿಟ್ಟಿಗೆದ್ದವ ಮನೆಯವರ ಜೊತೆ ಗಲಾಟೆ ಮಾಡ್ತಾ ಇದ್ದ. ಆದ್ರೆ ಮಗಳಿಗೆ ಹೆತ್ತವರು ಬೆಂಬಲವಾಗಿ ನಿಲ್ತಿದ್ದಂತೆ ಮೂವರನ್ನೂ ಕೊಂದು ಹಾಕಿದ್ದಾನೆ. ತಂಗಿಯ ಪ್ರೇಮ ಪ್ರಕರಣ, ಹಂತಕನಾದ ಅಣ್ಣ. ಅಪ್ಪ ಅಮ್ಮ ತಂಗಿಯನ್ನೇ ಕೊಂದ ಪಾಪಿ ಕುಲಪುತ್ರ. ಈತ ನಿಜಕ್ಕೂ ಮನುಷ್ಯನಲ್ಲ, ಮನುಷ್ಯ ರೂಪದ ನರ ರಾಕ್ಷಸ. ಇಂತಹ ಮಕ್ಕಳು ಯಾವ ಹೆತ್ತವರಿಗೂ ಬೇಡ ಬಿಡಿ. ಯಾಕಂದ್ರೆ ಹೆತ್ತು ಸಾಕಿದ ಹೆತ್ತವರನ್ನೇ ಕೊಂದು ಹಾಕ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ತಂದೆ ತಾಯಿ ಜೊತೆಗೆ ತಂಗಿಯನ್ನು ಕೊಂದು ಬಂದವ ಬೆಂಗಳೂರಲ್ಲಿ ಕಳ್ಳಾಟ ಆಡೋದಕ್ಕೆ ನೋಡಿದ್ದಾನೆ. ನನ್ನ ಹೆತ್ತವರು ನಾಪತ್ತೆಯಾಗಿದ್ದಾರೆ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕೆ ಹೋದವ ಪೊಲೀಸರ ಕೈಯಲ್ಲೇ ತಗ್ಲಾಕೊಂಡಿದ್ದಾನೆ. ಈತನ ಹೆಸರು ಅಕ್ಷಯ್ ಕುಮಾರ್ ಅಂತ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ನಿವಾಸಿ. ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ. ಇವರಿಗೆ ಇಬ್ಬರು ಮಕ್ಕಳು. ಅದರಲ್ಲಿ ಮೊದಲನೆಯವನೇ ಈ ಕೊಲೆ ಪಾತಕ ಅಕ್ಷಯ್. ಈತನ ಸಹೋದರಿ ಅಮೃತ. ಕೆಲ ವರ್ಷಗಳ ಹಿಂದೆ ಕೆಲಸ ಹುಡ್ಕೊಂಡು ಕೊಟ್ಟೂರಿಗೆ ಬಂದವರು ಇಲ್ಲೇ ಉಳಿದುಕೊಂಡಿದ್ರು. 4 ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಆದರೆ ಮನೆಮಗನೇ ಮನೆಗೆ ಕಂಟಕವಾಗಿದ್ದ. ನಾನು ಹೇಳಿದ್ದೇ ಆಗ್ಬೇಕು ಅನ್ನೋ ಮನಸ್ಥಿತಿಗೆ ಬಂದು ನಿಂತಿದ್ದ. ಇದೇ ಈಗ 3 ಹೆಣ ಉರುಳಿಸುವಂತೆ ಮಾಡಿದೆ. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈತನ ಸಹೋದರಿ ಯಾರನ್ನೋ ಪ್ರೀತಿ ಮಾಡ್ತಿದ್ಲಂತೆ. ಇದಕ್ಕೆ ಹೆತ್ತವರು ಸಪೋರ್ಟ್ ಮಾಡ್ತಿದ್ರಂತೆ. ಆದರೆ ಅಕ್ಷಯ್ ಮಾತ್ರ ಕೆರಳಿ ಕೆಂಡವಾಗಿದ್ದ. ಯಾವುದೇ ಕಾರಣಕ್ಕೂ ಅವನನ್ನ ಪ್ರೀತಿ ಮಾಡೋದು ಬೇಡ ಅಂತ ವಿರೋಧ ಮಾಡ್ತಿದ್ದ. ಆದರೆ ಮಗಳ ಪ್ರೀತಿಗೆ ಹೆತ್ತವರು ಬೆಂಬಲವಾಗಿ ನಿಂತಿದ್ದು ಇವನ ಪಿತ್ತ ನೆತ್ತಿಗೇರಿದೆ. ಇದೇ ವಿಷಯಕ್ಕೆ ಗಲಾಟೆ ನಡೆದು ಕೊಲೆ ಮಾಡಿದ್ದಾನೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಕೊಟ್ಟೂರಲ್ಲಿ ಕೊಲೆ, ಬೆಂಗಳೂರಲ್ಲಿ ಕಂಪ್ಲೇಂಟ್.
ಕೊಟ್ಟೂರಲ್ಲಿ 3 ಹೆಣ ಉರುಳಿಸಿದವ ಅವತ್ತೇ ಊರು ಬಿಟ್ಟಿದ್ದಾನೆ. ಸೀದಾ ಬೆಂಗಳೂರಿಗೆ ಬಂದವ ಇಲ್ಲೇ ಒಂದಿಷ್ಟು ದಿನ ತಲೆಮರೆಸಿಕೊಂಡಿದ್ದ. ನಂತರ ಅದೇನನಿಸ್ತೋ ಗೊತ್ತಿಲ್ಲ, ತನ್ನ ಮೇಲೆ ಕೊಲೆ ಆರೋಪ ಬರಬಾರ್ದು ಅಂತ ಪ್ಲಾನ್ ಮಾಡಿದ್ನ ಅದೂ ಗೊತ್ತಿಲ್ಲ. ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗಿ ಮಿಸ್ಸಿಂಗ್ ಕೇಸ್ ಕೊಡಲು ಮುಂದಾಗಿದ್ದ. ನನ್ನ ಅಪ್ಪ ಅಮ್ಮನ ಜೊತೆ ನನ್ನ ತಂಗಿ ನಾಪತ್ತೆಯಾಗಿದ್ದಾಳೆ, ಹುಡುಕಿ ಕೊಡಿ ಅಂತ ಮನವಿ ಮಾಡಿದ್ದ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಂತೆ ತಡಬಡಾಯಿಸೋದಕ್ಕೆ ನೋಡಿದ್ದಾನೆ. ಅನುಮಾನಗೊಂಡ ಪೊಲೀಸರು ತಮ್ಮ ಸ್ಟೈಲ್ನಲ್ಲೇ ಎಂಕ್ವೈರಿ ಮಾಡ್ತಿದ್ದಂತೆ ಅಸಲಿ ಸತ್ಯವನ್ನ ಕಕ್ಕಿದ್ದಾನೆ. ತಾನೇ ಕೊಂದಿದ್ದಾಗಿ ಬಾಯ್ಬಿಟ್ಟಿದ್ದಾನೆ. ಇಬ್ಬರು ಅನ್ಯವಾಗಿದ್ರು, ಅದು ಏನಕ್ಕೆ ಹಿಂಗ್ ಮಾಡ್ಕೊಂಡ್ರು ಅನ್ನೋದು ಗೊತ್ತಾಗ್ತಿಲ್ಲ. ತಂದೆ ಮಕ್ಕಳು ಎಲ್ಲ ಅನ್ಯವಾಗಿದ್ರು, ಅವ್ರ ಅಮ್ಮ ಕೂಡ ಎಲ್ಲರೂ ಚೆನ್ನಾಗೇ ಇದ್ರು. ಅದು ಅಚಾನಕವಾಗಿ ಆಗ್ಬಾರ್ದಾಗಿತ್ತು. ಹಾಗೂ ಇವರು ಏನು ಗಲಾಟೆ ಮಾಡ್ಕೊಂಡಿಲ್ಲ, ಅದು ಏನ್ ಹೇಳಿ ಈಗ FIR ಅದು ಬಂದ್ಮೇಲೆ ಗೊತ್ತಾಗುತ್ತೆ. ಒಟ್ನಲ್ಲಿ ತಂಗಿಯ ಪ್ರೀತಿ ವಿಷಯಕ್ಕೆ ತಂದೆ ತಾಯಿ ಜೊತೆಗೆ ಸಹೋದರಿಯನ್ನು ಕೊಂದಿದ್ದು ಮಾತ್ರ ದುರಂತ. ಭೂಮಿ ಮೇಲೆ ಎಂತೆಂಥ ಮಕ್ಕಳಿರ್ತಾರೆ ಅನ್ನೋದಕ್ಕೆ ಇವನೇ ತಾಜಾ ಉದಾಹರಣೆ. ಬೆಂಗಳೂರಿನಿಂದ ಮಂಜು ಆರ್ಯ ಜೊತೆ ಬಸವರಾಜ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಲಕ್ಕುಂಡಿಯಲ್ಲಿ ದಿನಕ್ಕೊಂದರಂತೆ ಸರ್ಪ ರಹಸ್ಯ ಬಿಚ್ಚಿಕೊಳ್ತಿದೆ. ನಿನ್ನೆ ತಾನೇ ಶೋಧ ಕಾರ್ಯ ನಡೆಸ್ತಾ ಇದ್ದ ಜಾಗದಲ್ಲಿ 3 ಹೆಡೆಯ ನಾಗಕಲ್ಲು ಪ್ರತ್ಯಕ್ಷವಾಗಿತ್ತು. ಇವತ್ತು ಬೆಳಿಗ್ಗೆ ಹುಡುಕಾಟ ಶುರು ಮಾಡ್ತಾ ಇದ್ದಂತೆ ಕುಕ್ರಿ ಹಾವು ಕಣ್ಣಿಗೆ ಬಿದ್ದಿದೆ. ಇರ್ಲಿಕ್ಕಿಲ್ಲ ಅನ್ನಕ್ಕೆ ಸಾಧ್ಯನೇ ಇಲ್ರಿ, ನಿಧಿ ಐತಿ ಅನ್ನಕ್ಕೆ ಅದೊಂದು ನಿದರ್ಶನ. ನಿನ್ನೆ 3 ಹೆಡೆ ಆದಿಶೇಷನ ಮೂರ್ತಿ ಪ್ರತ್ಯಕ್ಷ. ಇವತ್ತು ನಿಧಿ ಶೋಧದ ಜಾಗದಲ್ಲೇ ಕುಕ್ರಿ ಹಾವು ಪತ್ತೆ. ಭೂಗರ್ಭದೊಳಗಿರೋ ನಿಧಿಗೆ ನಾಗಸರ್ಪಗಳೇ ಕಾವಲಂತೆ. ಭೂಮಿಯಲ್ಲಿ ಹೂತಿದ್ದ ಬಂಗಾರಕ್ಕೆ ಘಟಸರ್ಪಗಳು ಕಾವಲಿಗೆ ನಿಂತಿರ್ತವಂತೆ. ಇದು ಬರೀ ಪುರಾಣಗಳ ಕಥೆಯಲ್ಲ, ಲಕ್ಕುಂಡಿಯಲ್ಲಿ ಕೇಳ್ತಿರೋ ಕೂಗು. ನಿಧಿ ಶೋಧ ಕಾರ್ಯ ಶುರುವಾದ ದಿನದಿಂದಲೂ ನಾಗನ ಸದ್ದು ಕೇಳಿ ಬರ್ತಾನೇ ಇದೆ. ಲಕ್ಕುಂಡಿಯಲ್ಲಿ 7 ಹೆಡೆಯ ನಾಗಸರ್ಪವಿದೆ. ಘಟಸರ್ಪಗಳು ಕಾವಲಿಗೆ ನಿಂತಿವೆ ಅಂತ ಊರಿನವರೆಲ್ಲ ಮಾತಾಡ್ತಿದ್ರು. ಇದರ ಬೆನ್ನಲ್ಲೇ ಈಗ ಒಂದೊಂದೇ ವಿಸ್ಮಯಕಾರಿ ಘಟನೆಗಳು ನಡೆಯುವುದಕ್ಕೆ ಶುರುವಾಗಿದೆ. ನಿನ್ನೆ ತಾನೇ ನಿಧಿ ಹುಡುಕಾಟದ ಜಾಗದಲ್ಲಿ 3 ಹೆಡೆಯ ನಾಗಮೂರ್ತಿ ಪ್ರತ್ಯಕ್ಷವಾಗಿತ್ತು. ಇವತ್ತು ಕುಕ್ರಿ ಹಾವು ಕಣ್ಣಿಗೆ ಬಿದ್ದಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 13 ದಿನಗಳಿಂದ ಉತ್ಖನನ ಕಾರ್ಯ ನಡೆದಿದೆ. ಇಷ್ಟು ದಿನ 4 ಬಾಕ್ಸ್ ಮಾಡಿಕೊಂಡು ಶೋಧ ಕಾರ್ಯ ಮಾಡ್ತಿದ್ದರು. ಆದ್ರೀಗ ಎಲ್ಲಾ ಬಾಕ್ಸ್ ಕ್ಲಿಯರ್ ಮಾಡಿ ಎಲ್ಲಾ ಕಡೆ ಏಕಕಾಲದಲ್ಲಿ ಹುಡುಕಾಟ ಮಾಡಲಾಗ್ತಿದೆ. ಇವತ್ತು ಬೆಳಗ್ಗೆ ಉತ್ಖನನ ಶುರುವಾಗ್ತಿದ್ದಂತೆ ವಿಸ್ಮಯಕಾರಿ ಘಟನೆಯೊಂದು ನಡೆದು ಹೋಗಿದೆ. ಸುಮಾರು 14 ಅಡಿ ಆಳದಲ್ಲಿ ಕುಕ್ರಿ ಹಾವು ಪ್ರತ್ಯಕ್ಷವಾಗಿದೆ. ಇದು ಇಡೀ ಊರಿನವರ ಕುತೂಹಲ ಹೆಚ್ಚಿಸುವಂತೆ ಮಾಡಿದೆ. ಯಾಕಂದ್ರೆ ಉತ್ಖನನ ಜಾಗದಲ್ಲಿ ಹಾವು ಕಾಣ್ತಿದ್ದಂತೆ ಇಲ್ಲೇ ನಿಧಿ ಇದೆ ಅಂತ ಊರಿನವರು ಮಾತಾಡ್ತಿದ್ದಾರೆ. ಬೆಳಿಗ್ಗೆ 8:30 ಸುಮಾರು ಅದು ಬಳಬಡಕ ಹಾವು, ಆ ಜಾತಿಗೆ ಸೇರಿದ್ರಿ. ಅದು ನಾಗರಾವಂತೂ ಅಲ್ಲ, ಒಂದು 2-2.5 ಅಡಿ ಇತ್ತು. ಇಲ್ಲೇ ನಾವು ಹಂಗೆ ನೋಡೋಕಂತ ಬಂದ್ವಿ. ಹವ್ಯಾಸಕ್ಕೆ ಒಂದು ಉತ್ಸುಕತೆ ಏನಾಗ್ಯದ, ನಿನ್ನೆ ಏನು ಯಾವ ಪ್ರಮಾಣಕ್ಕೆ ಆಗ್ಯದ ಅಂತ ಏನೋ ಒಂದು ಆಸಕ್ತಿಗೆ ಬಂದ್ವಿ. ಆ ಎ ಬ್ಲಾಕ್ನೊಳಗೆ ಇತ್ತು ಹಾವು. ನಿಧಿ ಸಿಕ್ರೆ ಸಾವು ನಿಶ್ಚಿತ, ಊರಿನವರಿಗೆ ಕಾಡ್ತಿದೆ ಭಯ. ನಿಧಿ ಅಂದ್ರೇನೆ ಆಪತ್ತು ಅಂತ ತುಂಬಾ ಜನ ಮಾತಾಡ್ತಾರೆ. ಈಗ ಲಕ್ಕುಂಡಿ ಜನ ಕೂಡ ಇದನ್ನೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಊರಿನ ಹಿರಿಯ ಕೊಟ್ರೆಪ್ಪ, ಹಾವು ಕಾಣಿಸಿಕೊಂಡಿದೆ ಅಂದ್ರೆ ನಿಜಕ್ಕೂ ನಿಧಿ ಇದೆ. ಆದ್ರೆ ನಿಧಿ ಸಿಕ್ಕರೆ ಆಪತ್ತು ತಪ್ಪಿದ್ದಲ್ಲ. ಈ ಹಿಂದೆಯೂ ನಮ್ಮೂರಿನ ಓರ್ವ ವ್ಯಕ್ತಿಗೆ ದೇವಸ್ಥಾನದಲ್ಲಿ ನಿಧಿ ಸಿಕ್ಕಿತ್ತು. ಅದನ್ನ ಇಟ್ಕೊಂಡಿದ್ದಕ್ಕೆ ಆತನ ಮಗ ರಥದ ಗಾಲಿಗೆ ಸಿಕ್ಕಿ ಸಾವನ್ನಪ್ಪಿದ್ದ. ಹೀಗಾಗಿ ಲಕ್ಕುಂಡಿ ನಿಧಿ ಮುಟ್ಟಿದ್ರೆ ಸಾವು ಗ್ಯಾರಂಟಿ ಎಂದಿದ್ದಾರೆ. ಸಿಕ್ಕರಿಗೆ ಉಳ್ಗಲ್ರಿ, ಒಟ್ಟು ಒಂದು ಆಯ್ಕೆ ತೊಳೋದು. ಈಗೆಲ್ಲ ಮುಂದಾದ್ರೂ ಹೊಕ್ಕಾರ ನೋಡ್ರಿ, ಅವ್ರ ಮನ್ಯಾಗ ಯಾರು ಒಬ್ರು ಹೋಗೋರ ಹುಣ್ಗುಂಡು ಬರೋ ಪರಿಸ್ಥಿತಿ ಅಂತ ಅದನ್ರಿ. ಇಲ್ಲಿ ಅವ ಅಚಾನಕ್ ರೀ, ಅವನೇನು ತೊಗೋಬೇಕಂತ ಎಬ್ಬಕ್ಕಂತ ಹೋಗಲ್ರವ. ಪ್ಯಾರನ್ನು ಒಯ್ತಿದ್ರಿ ತೇರಿಗೆ. ಅವಾಗ ಅವ ತೊಗೊಳಕ್ಕೆ ಹೋದ. ಆ ತೇರಿಂಗ ಅಲ್ಲೇ 20 ಜೋಡಿ ಅಂತೇಳ್ರಿ, ಅಲ್ಲೇ ಗಾಳಿ ಹಾರಿಬಿಡ್ತು. ದವನಂತ ಗಾಳಿ ಕೇಳಿದ್ರಿ ಕಲಸ ಅದ.
ಇನ್ನು ಗ್ರಾಮದ ಹೊರವಲಯದಲ್ಲಿರೋ ಬಾವಿಯಲ್ಲಿ ಅಪರೂಪದ ಪುರಾತನ ಶಿಲೆಗಳು ಪತ್ತೆಯಾಗಿವೆ. ಸುರೇಶ್ ಅಬ್ಬಿಗೇರಿ ಅನ್ನೂರ ಜಮೀನಿನಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಆನೆ, ಒಂಟೆ, ಯುದ್ಧದ ಶಿಲೆಗಳು, ನರಸಿಂಹ ಮೂರ್ತಿ, ಚಕ್ರ, ಶಿವನ ಶಿಲೆ ಸೇರಿದಂತೆ ಅನೇಕ ಪ್ರಾಚ್ಯ ವಸ್ತುಗಳು ಕಂಡುಬಂದಿವೆ. ಸದ್ಯ ಕೋಟೆ ದೇಗುಲದ ಮುಂದೆ 14 ಅಡಿ ಆಳದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಆದರೂ ಯಾವುದೇ ನಿಧಿ ಸಿಕ್ಕಿಲ್ಲ. ಹೀಗಾಗಿ ಈ ಜಾಗ ಬಿಟ್ಟು ಬೇರೆಡೆ ಹುಡುಕ್ಬೇಕು ಅಂತ ಊರಿನವರು ಒತ್ತಾಯ ಶುರು ಮಾಡಿದ್ದಾರೆ. ಅಲ್ಲದೆ ಮಾರ್ಚ್ನಲ್ಲಿ ಊರ ಜಾತ್ರೆ ಇದೆ, ಇದಕ್ಕೆ ತೊಂದರೆ ಆಗುತ್ತೆ ಅಂತಾನೂ ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ನಲ್ಲಿ ನಿಧಿ ಹುಡುಕ್ತಿರೋ ಊರಲ್ಲಿ ಸರ್ಪ ರಹಸ್ಯ ಮಾತ್ರ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ.